ಎಲ್ಲ ಕನ್ನಡ ಕಲಾ ರಸಿಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಬೆಂಗಳೂರಿನವನೇ. ಸಿನಿಮಾ ಯಾಕೆ ಮಾಡಬೇಕಿತ್ತು? ಸಿನಿಮಾ ಒಬ್ಬ ನಾಯಕನ ಪಾತ್ರ ಮಾಡಬೇಕಂದ್ರೆ ಆ ನಾಯಕನಿಗೆ ಏನೇನು ತಯಾರಿ ಬೇಕು, ಯಾವುದರಲ್ಲಿ ಅವನು ತೊಡಗಿಸ್ಕೋಬೇಕು, ಇದೆಲ್ಲ ಒಂದು ರಿಸರ್ಚ್ ಮಾಡ್ತಾ 2006ರಲ್ಲಿ ನಾನು ಒಂದು ಸಿನಿಮಾಗೆ ಎಂಟ್ರಿ ಕೊಟ್ಟೆ. ಮಿಂಚು ಅನ್ನೋ ಒಂದು ಸಿನಿಮಾದಲ್ಲಿ ಒಬ್ಬ ಫೈಟರ್ ಆಗಿ, ಒಂದು ಗ್ಯಾಂಗಲ್ಲಿ ಒನ್ ಆಫ್ ದಿ ಫೈಟರ್ ಆಗಿ ಬಂದೆ. ಅಂದರೆ ಸಿನಿಮಾ ಹೀರೋ ಆಗಬೇಕು ಅಂತ ಇವತ್ತಿಂದು ನೆನ್ನೆದು ಹುಚ್ಚಲ್ಲ, ಸುಮಾರು ಒಂದು 20-30 ವರ್ಷದ ಹುಚ್ಚು. ಆ ಹುಚ್ಚು ಒಂದು ಕನಸಾಗಿ, ಆ ಕನಸನ್ನ ನೆನಸು ಮಾಡ್ಕೋಬೇಕಂದ್ರೆ ಅದು ಎಸ್ಪೆಷಲಿ ಈ ಸಿನಿಮಾ ರಂಗದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ನೀವೇನಾದರೂ ನಾಯಕ ನಟ ಆಗ್ತೀರಾ ಅಂದರೆ ಅದು ಸಾಮಾನ್ಯ ಮನುಷ್ಯನಿಗಂತೂ ಆಗೋಕ್ಕಾಗೋದೇ ಇಲ್ಲ. ಈ ಒಂದು ಕನಸನ್ನ ಹೊತ್ತು ನಾನು ಸಿನಿಮಾ ರಂಗಕ್ಕೆ ಬಂದಾಗ ತುಂಬ ಎಕ್ಸ್ಪೀರಿಯೆನ್ಸ್ಗಳಾದರು. ಮಿಂಚು ಅನ್ನೋ ಸಿನಿಮಾದಲ್ಲಿ ಫೈಟ್ರಾಗಿ ಬಂದಲ್ಲ, ಅವಾಗ ಹೇಳಿದ್ರು, ಇನ್ನೂ ನೀನು ನಟನೆ ಮಾಡಬೇಕಪ್ಪ, ಬರೀ ಫೈಟು ಇಲ್ಲಿಗೆ ಬಂದು ಗ್ಯಾಂಗಲ್ಲಿ ಅದೆಲ್ಲ ಆಗಲ್ಲ, ವರ್ಕೌಟ್ ಆಗಲ್ಲ, ಇದು ಕನ್ನಡ ಚಿತ್ರರಂಗ ಅಂತ ಹೇಳಿದ್ರು. ಸರಿ ಆಯಿತು, ಏನು ಮಾಡೋದು, ನಟನೆ ಕಲೀಲೇಬೇಕು, ಸಿನಿಮಾ ರಂಗದಲ್ಲಿ ನಟನೆ ಇಲ್ಲ ಅಂದರೆ ಆಗೋದಿಲ್ಲ. ಪ್ರಕಾಸಂ ಅನ್ನೋ ಒಂದು ರಂಗ ತಂಡದಲ್ಲಿ ಸೇರಿಕೊಂಡೆ. ಅದರಲ್ಲಿ ಸುಮಾರು ನಾಟಕಗಳು ಮಾಡಿದೆ. ದೂಸರಾ ಅನ್ನೋ ಒಂದು ನಾಟಕ ಮಾಡಿದೆ, 13 ಮಾರ್ಗೋಸ ಮಹಲ್ ಅನ್ನೋ ಒಂದು ನಾಟಕ ಮಾಡಿದೆ. ಎಲ್ಲ ವಿಭಿನ್ನವಾದ ಪಾತ್ರಗಳು. ದೂಸರಾ ಅದು ಇಂಗ್ಲೀಷ್ ನಾಟಕ. ನಟನೆ ಕಲಿತೆ, ಫೈಟ್ ಕಲಿತೆ, ಡ್ಯಾನ್ಸ್ನೂ ಕಲ್ತ್ಕೊಂಡೆ. ಆದರೆ ಅವಕಾಶನೇ ಸಿಗಲಿಲ್ಲ. ಎಷ್ಟು ಅಂತ ಆಡಿಷನ್ಗೆ ಹೋಗೋದು, ಒಂದು ಅವಕಾಶ ಯಾರೂ ಕೊಡಲಿಲ್ಲ. ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ, ಯಾಕಪ್ಪ ನಿನ್ಗೆ ಇಷ್ಟೊಂದು ಕಷ್ಟ, ನಾವೇ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡೇ ಬಿಡೋಣ ಅಂತ ಅಂದರು. ಸರಿ, ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ತಂಡ ಕಟ್ಟಿ, ಹಿಂಗೆ ಕತೆ ಹೆಂಗಿರಬೇಕು, ಒಬ್ಬ ಹೀರೋ ಅವನ ಒಂದು ಡೆಬ್ಯೂ, ಒಂದು ಆ್ಯಕ್ಷನ್ ಆಗಿ ಒಬ್ಬ ಮಾಸ್ ಹೀರೋ ಆಗಿ ನೀವು ಎಂಟ್ರಿ ಕೊಡ್ತೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅದು ಡಿಫ್ರೆಂಟಾಗೇ ಇರಬೇಕು. ನೀವು ನಾರ್ಮಲಾಗಿ ಹಳೇ ಸ್ಟೋರಿ, ಅದೇ ಫೈಟು, ಅದೇ ಡ್ಯಾನ್ಸು, ಅದೇ ಆ್ಯಕ್ಟಿಂಗು, ಜನ ಎಷ್ಟರಿ ಅಂತ ನೋಡ್ತಾರೆ. ಒಂದು ವಿಭಿನ್ನವಾದ ಒಂದು ಚಿತ್ರಕಥೆ ಇರಬೇಕು ಅಂದ್ಬಿಟ್ಟು ಅದನ್ನು ಹುಡುಕ್ತಾ ಭಗತ್ ಅವರು ಒಂದು ಎಳೆ ಹೇಳಿದ್ರು. ನೋಡಿ ಸರ್, ಈ ಥರ ಇರುತ್ತೆ ಸ್ಟೋರಿ. ನೀವೊಬ್ಬ ಇಡ್ಲಿ ಮಾರೋ ಹುಡುಗ ಇರ್ತೀರ. ಆ ಇಡ್ಲಿ ಮಾರೋ ಹುಡುಗನ ಜೀವನ ಹೆಂಗಿರುತ್ತೆ, ಅವನು ಯಾವ ಥರ ಅವನ ಜನನ ಯಾವ ಥರ ಕಾಪಾಡ್ತಾನೆ, ಸೊ ಅವನ ಜೀವನದಲ್ಲಿ ಏನೇನು ಲವ್ ಆಗುತ್ತೆ ಅಂತ ಒಂದು ಎಳೆ ಹೇಳಿದ್ರು. ಸೊ ಒಂದು 10 ಸ್ಟೋರಿನಲ್ಲಿ ಯೋಚನೆ ಮಾಡ್ತಾ ಇದು ಯಾಕೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಇದನ್ನು ಯಾಕೆ ನಾವು ಪ್ರಯತ್ನ ಮಾಡ್ಬೋದು ಅಂದ್ಬಿಟ್ಟು ಆ ಪಾತ್ರಕ್ಕೆ ಏನೇನು ಬೇಕು ಅದೆಲ್ಲ ತಯಾರಿ ಮಾಡ್ಕೊತಾ ಬಂದ್ವಿ. ಒಬ್ಬ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಮಾರ್ಕೆಟ್ಗೆ ಹೋದ್ವಿ, ರೈಲ್ವೆ ಸ್ಟೇಷನ್ಗೆ ಹೋದ್ವಿ, ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ಮಾರೋ ಹುಡುಗರನ್ನೆಲ್ಲ ಅಬ್ಸರ್ವ್ ಮಾಡಿ, ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ತಮಿಳ್ನಾಡಲ್ಲಿರೋ ಇಡ್ಲಿ ಮಾರೋ ಹುಡುಗ ಹೆಂಗಿರ್ತಾನೆ, ಸೊ ಅವನ್ನೆಲ್ಲ ಕ್ಯಾರೆಕ್ಟರ್ಸಿಸಮ್ ಹೆಂಗೆ, ಅವನ ನಟನೆ ಎಲ್ಲ ನೋಡಿಕೊಂಡು ಪ್ರೀ ಪ್ರೊಡಕ್ಷನ್ ಸುಮಾರು 6-8 ತಿಂಗಳು ಮಾಡೋ ಅಂಥ ಸಮಯದಲ್ಲಿ ನನ್ನ ಪಾತ್ರಕ್ಕೆ ಏನೇನು ಬೇಕು, ನಮ್ಮ ದೇಹ ದಂಡನೆ ಆಗಿರ್ಬೋದು, ಇಲ್ಲ ಸಿನಿಮಾ ಬಗ್ಗೆ ಆ ಫೈಟ್ಸು. ಈಗ ಏನಂದರೆ ಇಂಟ್ರ್ವಲ್ಗೆ ಮುಂಚೆ ಒಂಥರ ಇರ್ತೀನಿ, ಇಂಟ್ರ್ವಲ್ ಆದಮೇಲೆ ಒಂಥರ ಇರ್ತೀನಿ. ಇಂಟ್ರ್ವಲ್ ಮುಂಚೆ ಚಿಕ್ಕ ಹುಡುಗ, ಅವನಿಗೇನೋ ಜವಾಬ್ದಾರಿ ಇರಲ್ಲ, ಲವ್ ಮಾಡ್ತಾನೆ. ಇಂಟ್ರ್ವಲ್ ಆದಮೇಲೆ ಒಬ್ಬ ಜವಾಬ್ದಾರಿಯುತ ಗಂಡಸು, ಅವನ ಕೈಲಿ ಒಂದು ಜವಾಬ್ದಾರಿ ಇದೆ, ಅವನದೊಂದು ಸಂಸಾರ ಇದೆ, ಅವನದೊಂದು ಜೀವನ ಇದೆ, ಆಮೇಲೆ ಅವನ್ನ ನಂಬ್ಕೊಂಡು ತುಂಬ ಜನ ಕಾಯ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಮಾಸ್ ಕ್ಯಾರೆಕ್ಟ್ರು. ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು. ಇಂಟ್ರ್ವಲ್ ಮುಂಚೆ ಒಂದು 75 kg ಇರ್ತೀನಿ, ಇಂಟ್ರ್ವಲ್ ಆದಮೇಲೆ 85, 86, 87 ವೆಯ್ಟ್ ರೈಸ್ ಮಾಡಿದ್ದೀವಿ. ಈ ಥರ ಎಷ್ಟೊಂದು ಎಕ್ಸ್ಪರಿಮೆಂಟ್ಸ್ ಮಾಡಿ ಸಿನಿಮಾಗೆ ಏನೇನು ಬೇಕು, ಆ ಪಾತ್ರಕ್ಕೆ, ಆ ದೇಹಕ್ಕೆ, ಮತ್ತು ಆ ಕ್ಯಾರೆಕ್ಟರೈಸೇಷನ್ ಏನೇನು ಇರಬೇಕು, ಸೊ ಅದೆಲ್ಲ ಒಂದು ತಯಾರಿ ಮಾಡಿಕೊಂಡು 8 ತಿಂಗಳು ತಯಾರಿ ಮಾಡಿ ನಾವು ಶೂಟಿಂಗ್ ಮಾಡಿದ್ದೀವಿ. ತುಂಬ ವಿಭಿನ್ನವಾದ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ನೋಡಿರ್ಬೋದು, ರೌಡಿಸಮ್ ಅಂದರೆ ಏನೋ ಒಂಥರ ಈ ಯಂಗ್ ಯೂತ್ ಇದಾರಲ್ಲ, ಅವ್ರಿಗೊಂಥರ ರೌಡಿಸಮ್ ಸಬ್ಜೆಕ್ಟ್ ಅಂದ್ರೆ ಮಜಾ. ಸೊ ಆ ರೌಡಿಸಮ್ ಸಬ್ಜೆಕ್ಟ್ನ ಯಾವ ಥರ ಮಾಡ್ಬೋದು, ಎಲ್ಲೆಲ್ಲಿ ಲೊಕೇಶನ್ನು, ಯಾವ್ಯಾವ ಶೂಟಿಂಗ್ ಮಾಡ್ಬೋದು, ಸಪೋಸ್ ಶ್ರೀರಾಮ್ಪುರ, ಜನತಾ ಕಾಲೋನಿ ಮತ್ತು ಮೈಸೂರು ರೋಡು, ಎಲ್ಲೆಲ್ಲಿ ಆ ಸ್ಲಮ್ಗಳಿದ್ದಾವೆ, ಆ ರೌಡಿಸಮ್ಮು, ಮ್ಯಾನರಿಸಮ್ಮು, ಸೊ ಅದೆಲ್ಲ ಒಳ್ಳೆ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾ ಬಗ್ಗೆ ಹೇಳ್ತಾ ಹೋದರೆ ಮಾತಾಡ್ತಾನೇ ಇರ್ಬೋದು 2, 3, 4 ಗಂಟೆ. ಇದೇನು ಹೆಂಗೆ, ಈಗ ತಾಯಿಗೆ ಒಂದು ಹೊಟ್ಟೆನಲ್ಲಿ ಒಂದು ಗುಡ್ ನ್ಯೂಸ್ ಬರುತ್ತೆ, ಒಂದು ಮಗು ಆಯಿತು ಅಂತ ಒಂದು ಗುಡ್ ನ್ಯೂಸ್ ಬಂದಾಗ ಆ ತಾಯಿ ಎಷ್ಟು ಖುಷಿ ಪಡ್ತಾಳೆ, ಅದೇ ಥರ ನನಗೆ ಈ ಪಾತ್ರ ಸಿಕ್ತಾಗೂ ಖುಷಿಪಟ್ಟೆ.
ಮತ್ತು ಖುಷಿ ಪಟ್ಟಿದ್ರೆ ಸಾಲದು, ಆ ತಾಯಿ ಆ ಮಗುನ 9 ತಿಂಗಳು ಯಾವ ಥರ ಹೊಟ್ಟೆಲಿ ಇಟ್ಕೊಂಡು ಆ ಸ್ಕ್ರಿಪ್ಟಿಂಗ್ ವರ್ಕ್ ಹೆಂಗೆ ಮಾಡ್ತಾರೆ, ಆ 9 ತಿಂಗಳು ಸ್ಕ್ರಿಪ್ಟಿಂಗ್ ಮಾಡಿ ಮತ್ತೆ ಆ ಮಗು ಆ ಪ್ರಪಂಚಕ್ಕೆ ಬಂದಮೇಲೆ ಅದೇ ಮಗು ತನ್ನ ಕಾಲಲ್ಲಿ ತಾನೇ ಓಡಾಡಬೇಕು, ಅದಕ್ಕೆ 2 ವರ್ಷ ಬೇಕಾಗುತ್ತೆ. ಅದೇ ರೀತಿ ಈ ಸಿನಿಮಾ 3 ವರ್ಷ ಒಂದಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಒಂದು ತಾಯಿಗೂ ಮಗುವುದು ಏನು ಸಂಬಂಧ ಇದೆ ಅದೇ ಥರ ಈ ಪಾತ್ರಗಳಿಗೂ ನಮ್ಮ ಪಾತ್ರಧಾರಿಗಳಿಗೂ ಆ ಥರ ಒಂದು ಅನುಬಂಧ ಇದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಅದ್ಭುತವಾಗಿ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಜನ ಕೇಳ್ತಾ ಇದ್ದಾರೆ ಯಾವಾಗ ರಿಲೀಸು ಆಗುತ್ತಪ್ಪ. 1 ದಿವಸದಲ್ಲಿ 2 ದಿವಸದಲ್ಲಿ ಯಾರೂ ಸ್ಟಾರ್ ಆಗೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್. ಒಂದು ಸಿನಿಮಾ ಅಂದರೆ ಬರೀ 6 ತಿಂಗಳಲ್ಲಿ ಬಂದು ಗೆದ್ದುಬಿಟ್ರು ಹೋಗ್ಬಿಟ್ರು ಅದೆಲ್ಲ ಸೀನಿಲ್ಲ. ಕಷ್ಟಪಟ್ಟಿದ್ದು ಮಾತ್ರ ನಮ್ಮದು, ಕಷ್ಟಪಡ್ದಿರೋದು ಬೇರೆ ಯಾವುದು ನಮ್ದಲ್ಲ ಅಂತ ಯಾರೋ ಒಬ್ಬ ದೊಡ್ಡ ನಟರು ಹೇಳಿದ್ದಾರೆ. ಸೊ ಹೀಗಾಗಿ ಇದೊಂದು ಸಿನಿಮಾಗೋಸ್ಕರ ಭಾಳ ಕಷ್ಟಪಟ್ಟಿದ್ದೀವಿ. ಅದರದ್ದೇ ಆದಂಥ ಫೈಟ್ಸ್ ಆಗಿರ್ಬೋದು, ಅದಕ್ಕೇನು ಬೇಕು ಆ ಸಾಂಗ್ಸ್ ಆಗಿರ್ಬೋದು, ಆ ಚಿತ್ರಕಥೆ, ಆ ಲೊಕೇಶನ್ನು, ಮತ್ತು ನಾವು ಯೂಸ್ ಮಾಡಿರುವಂತಹ ಕ್ಯಾಮ್ರಾಗಳು, ಮತ್ತು ನಾವು ಓಡಾಡಿದಂತಹ ಲೊಕೇಶನ್ಗಳು, ಶೂಟಿಂಗ್ ಮಾಡಿರುವಂತಹ ಸ್ಥಳಗಳು. ಸೊ ಇದೆಲ್ಲ ಒಂದು ಜರ್ನಿ. ಸೊ ನಮ್ಮ ಒಂದು ಕಳಕಳಿಯ ಮನವಿ ಇಷ್ಟೇ, ದಯವಿಟ್ಟು ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ, ಪೈರಸಿಗೆಲ್ಲ ಅವಕಾಶ ಕೊಡಬೇಡಿ. ನಮ್ಮಂಥ ಎಷ್ಟೋ ಜನ ಹೊಸ ಯುವಕರು ಒಂಥರ ಒಂದು ದೊಡ್ಡ ಕನಸಿಟ್ಕೊಂಡು ಬರ್ತಾರೆ ಈ ನಮ್ಮ ಗಾಂಧಿನಗರಕ್ಕೆ, ಏನೋ ಒಂದು ಮಾಡೋಣ ಅಂತ. ಬಟ್ ಎಲ್ಲರೂ ಗೆದ್ದಿಲ್ಲ ಗಾಂಧಿನಗರದಲ್ಲಿ ಯಾರು ಗೆಲ್ತಾರೆ ಹೇಳಿ? ಯಾವನು ಶ್ರಮಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾನೋ ಅವನಿಗೆ ಖಂಡಿತ ಯಶಸ್ಸಿದೆ ಅಂತ ನಾನು ನಂಬಿ ಇದೊಂದು ಸಿನಿಮಾನ ಮಾಡಿದ್ದೀವಿ. ನಾವು ರಂಗಭೂಮಿಯಿಂದ ಬಂದಿರೋದ್ರಿಂದ, ನಾವು ರಂಗ ತಂಡಗಳಿಂದ ಬಂದಿರೋದ್ರಿಂದ, ಪ್ರಕಸಂ ಪ್ರದರ್ಶನ ಕಲಾ ಸಂಸ್ಥೆ 2007ರಲ್ಲಿ ನಾನು ಆ ತಂಡಕ್ಕೆ ಜಾಯ್ನ್ ಆದಾಗ ನಮ್ಮ PD ಸತೀಶ್ ಚಂದ್ರ ಅವರು ಆವಾಗ ಒಂದು ಪುಟ್ಟದೊಂದು ಅವಕಾಶ ಕೊಟ್ಟರು. ದೂಸರಾ ಅನ್ನೋ ಒಂದು ಇಂಗ್ಲೀಷ್ ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೆ. ಅದು ಫ್ಯಾನ್ ಅಬ್ಯೂಸ್ ಮಾಡೋ ಒಬ್ಬ ಫ್ಯಾನ್ ಕ್ಯಾರೆಕ್ಟರ್ ಮಾಡಿದೆ. ಸೊ ಹಂಗೆ ನನಗೆ ಈ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋ ಸ್ನೇಹಿತರು ತುಂಬ ಜನ ಇರೋದ್ರಿಂದ ಈ ಸಿನಿಮಾದಲ್ಲಿ ಸುಮಾರು ಒಂದು 160ರಿಂದ 170 ಜನ ಕ್ಯಾರೆಕ್ಟರ್ಗಳು ಬರ್ತಾರೆ, ಹಿಂಗೆ ಹೋಗ್ತಾರೆ. ಒಂದು ಪಕ್ಕ ಒಂದು ಮಾಸ್ ಸಿನಿಮಾ, ಎಲ್ಲ ರಂಗಭೂಮಿ ಕಲಾವಿದರೇ. ಒಂದು ಸ್ವಲ್ಪ ಜನ ಸೀನಿಯರ್ ಆರ್ಟಿಸ್ಟ್ಗಳು ಬಂದಿದ್ದಾರೆ. ನಮ್ಮ ನಾಗೇಶ್ ಸರ್ ಇರ್ಬೋದು, ರಾಜ್ ಬಾಲ್ವಾಡಿ ಸರ್ ಇರ್ಬೋದು, PD ಸತೀಶ್ ಚಂದ್ರ ಅವರು ಇರ್ಬೋದು. ಇವರೆಲ್ಲ ನಮ್ಮ ಸಿನಿಮಾಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಈಗ ತಾಂತ್ರಿಕ ವರ್ಗಕ್ಕೆ ಬಂದರೆ ಮಾನಸ ಹೊಳ್ಳ ಸಂಗೀತ ನಿರ್ದೇಶಕರು, ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ಅವ್ರ ತಂದೆಯವರು ಬೆಟ್ಟದ ಹೂ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಹೆಜ್ಜೆ ಹಾಕಿದವರು. ಸೊ ಅವರ ಮಗಳೇ ಮಾನಸ ಹೊಳ್ಳ. ಅವರು ಒಂದೇ ಒಂದು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಗೆ. ಮತ್ತು ಇನ್ನು ಎಡಿಟರ್ ಬಗ್ಗೆ, ಸಂಕಲನಕಾರರ ಬಗ್ಗೆ, ಸುರೇಶ್ ಅರಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಆಲ್ಮೋಸ್ಟ್ 1000 ಸಿನಿಮಾ ಆಗಿದೆ ಅನಿಸುತ್ತೆ. ಮೊದಲನೇದಾಗಿ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವ್ರು ಹೇಳಿದಿಷ್ಟೇ, ನೋಡಪ್ಪ ನಿಮ್ಮ ಸಿನಿಮಾ ನೋಡ್ತೀನಿ, ನನಗೆ ಯಾರು ಮನಸ್ಸು ಬಂದರೆ ಎಡಿಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ನೀನು ನಂಗೆ ಫೋರ್ಸ್ ಮಾಡ್ಬೋದು ಅಂದರು. ಸೊ ನಮ್ಮ ನಿರ್ದೇಶಕರು ಅವ್ರ ಹತ್ರ ಅಪ್ರೋಚ್ ಮಾಡಿ ರಫ್ ಕಟ್ ಆಗಿರೋದನ್ನು ಅವ್ರಿಗೆ ತೋರಿಸಿ ಅವರು ಇಷ್ಟಪಟ್ಟು ಅದನ್ನು ಎಡಿಟಿಂಗ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಕ್ಯಾಮ್ರಾಮ್ಯಾನು ಪ್ರಶಾಂತ್ ಅವರು ಅಷ್ಟೇ, ಅವರು ಒಂಥರ ಉತ್ಸಾಹಿ ಯುವಕ. ತುಂಬ ಸಿನಿಮಾ ಐರಾವತ ಆಗಿರ್ಬೋದು, ತುಂಬ ದೊಡ್ಡ ಸಿನಿಮಾಗಳೆಲ್ಲ ಅವರು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಈ ನಮ್ಮ PCD2 ಫಿಲಮ್ ಫ್ಯಾಕ್ಟ್ರಿ ಅಂದರೆ ಎನ್ಕರೇಜಿಂಗ್ ನ್ಯೂ ಟ್ಯಾಲೆಂಟ್ಸ್ ಅಂತಲೇ ಇಟ್ಕೊಬಿಟ್ಟಿದ್ದಾರೆ ಬ್ಯಾನರಲ್ಲಿ. ಎಲ್ಲ ಉತ್ಸಾಹಿಗಳು, ಹೊಸ ಕಲಾವಿದರು, ಯಾರ್ಯಾರಿಗೆ ಅವಕಾಶ ಬೇಕಾಯಿತು, ಆ ಹಸಿವು ಇದೆಯಲ್ಲ, ಆ ಹಸಿವನ್ನು ನೀಗಿಸೋಕ್ಕೇ ಇದೊಂದು ಸಿನಿಮಾ ಮಾಡಿದ್ದೀವಿ. ಎಲ್ಲ ಉತ್ಸಾಹಿಗಳು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ಸೌಂಡ್ ಇಂಜಿನಿಯರ್ ನಮ್ಮ ಶಕ್ತಿ ಅವ್ರು ಮಾಡಿದ್ದಾರೆ, ಎಫೆಕ್ಟ್ಸ್ ಎಲ್ಲ ಶಂಕರ್ ಅವ್ರು ಮಾಡಿದ್ದಾರೆ, ಮತ್ತು DI ಬಂದ್ಬಿಟ್ಟು ಕಮಲ್ ಅನ್ನೋರು ಮಾಡ್ತಾ ಇದ್ದಾರೆ. ಸೊ ಹೀಗೆ ತಾಂತ್ರಿಕ ವರ್ಗದವರು ಎಲ್ಲ ಒಂದು ತಂಡನೇ ಇದೆ. ಈ ತಂಡಕ್ಕೆ ನಮಗೆ ಎಲ್ಲ ರೀತಿ ಸಹಕಾರ, ಎಲ್ಲ ತಾಂತ್ರಿಕ ವರ್ಗದವರು, ಕಲಾವಿದರು ಎಲ್ಲರೂ ಒಂಥರ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಖಂಡಿತ ಸಿನಿಮಾ ನೋಡಿ, ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ.